ವೆಲ್ಕಮ್ ಬ್ಯಾಕ್. ಸೊ ಇಂಟ್ರೋನೇ ಸಕಲಾಗಿ ಕೊಟ್ಟಿದ್ದೀನಿ ಅನ್ಸುತ್ತೆ, ನಿಮಗೆ ಗೊತ್ತಾಗಿರುತ್ತೆ ಯಾಕೆ ನಾನು ಕೂದಲಿಂದ ಫ್ಲಿಪ್ ಮಾಡಿಕೊಂಡು ಈ ಥರ ನಿಮ್ಮ ಮುಂದೆ ಬಂದೆ ಅಂತ. ಸೊ ನನ್ನ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಸೊ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಅಥವಾ ಸ್ಟೈಲಿಂಗ್ ಮಾಡ್ಕೋತಾ ಇದ್ದೀರಾ, ಹೇಗೆ ಇದು ಏನು ಟ್ರಾನ್ಸ್ಫಾರ್ಮೇಷನ್ ಏನು ಮಾಡಿಸಿದ್ದೀರಾ ಅಂತ ಹೇಳಿ. ಸೊ ಐ ಆಮ್ ಗೋನಾ ಟಾಕ್ ಅಬೌಟ್ ಮೈ ಹೇರ್ ಕೇರ್ ಇವತ್ತು, ಆರ್ ಏನು ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಟು ಬಿಗಿನ್ ವಿತ್, ಯಸ್, ಐ ಹ್ಯಾವ್ ಗಾಟ್ ಮೈ ಹೇರ್ ಟ್ರೀಟ್ ಕೊಟ್ಟಿದ್ದೀನಿ ನನ್ನ ಹೇರ್ಗೆ ಕೂಡ. ನಾನು ಐ ಲವ್ ಮೈ ಹೇರ್. ಸೊ ಹೇರ್ ಬೊಟಾಕ್ಸ್, ಇಟ್ಸ್ ಅ ರೇಜ್ ಇನ್ ದ ಹೇರ್ ಕೇರ್ ಇಂಡಸ್ಟ್ರಿ ನಾವು. ಸೊ ಆ ಒಂದು ಟ್ರೀಟ್ಮೆಂಟ್ನ ನಾನು ಕೂಡ ತೊಗೊಂಡಿದ್ದೀನಿ. ಸೊ ಚೇಂಜ್ ಆಫ್ ಸ್ಟೈಲ್ ಬೇಕಾಗಿತ್ತು ನನಗೆ. ಲೈಕ್ ಎವ್ರಿ ಇಯರ್ ನಾನು ನನ್ನ ಬರ್ಡೇಗೆ ಹೇರ್ ಕಟ್ ಮಾಡಿಸ್ಕೊಂಡು ಒಂಥರ ಚೇಂಜ್ ಆಫ್ ಸ್ಟೈಲ್ ಮಾಡಿಸ್ತಾ ಇದ್ದೆ. ಬಟ್ ದಿಸ್ ಇಯರ್ ಇವಾಗ ಮದುವೆ ಆದಮೇಲೆ, ಟು ಬಿ ಫ್ರ್ಯಾಂಕ್, ಸೊ ಆ ಥರ ಚೇಂಜ್ ಆಫ್ ಸ್ಟೈಲ್ನ ನಾನು ಆ್ಯನಿವರ್ಸರಿ ದಿನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಲ ನಾನು ಫೆಬ್ರವರಿಯಲ್ಲಿ ಇದನ್ನು ಮಾಡಿಸ್ಕೊಂಡಿರೋದು. ಸೊ ನಿಮ್ಮ ಮುಂದೆ ನಾನು ಆಫ್ಟರ್ ಅ ಮಂತ್ ಬಂದು ಕೂತಿದ್ದೀನಿ. ಲುಕ್ ಅಟ್ ದ ಟೆಕ್ಸ್ಚರ್ ಆಫ್ ಮೈ ಹೇರ್. ಏನೂ ಡ್ಯಾಮೇಜ್ ಇಲ್ಲ, ಏನೂ ಇಲ್ಲ. ಸೋ ಪ್ರಿಟಿ, ಸೋ ಬ್ಯೂಟಿಫುಲ್. ಸೊ ಯಾ, ಒನ್ ಥಿಂಗ್ ಕ್ಲಿಯರ್ ಮಾಡಬೇಕು, ನಾನು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಸೊ ನೋಡೋಣ ಏನಿದು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್, ಯಾರಿಗೆಲ್ಲ ಅವಶ್ಯಕತೆ ಇದೆ. ಈಸ್ ಇಟ್ ರಿಯಲಿ ವರ್ತ್ ಗೆಟಿಂಗ್ ಇಟ್ ಡನ್? ಈಸ್ ಇಟ್ ಪೇನ್ಫುಲ್? ಈಸ್ ಇಟ್ ವರ್ತ್? ಈಸ್ ಇಟ್ ಕೆಮಿಕಲ್ ಫ್ರೀ? ಈಸ್ ಇಟ್ ಲಾಂಗ್ ಲಾಸ್ಟಿಂಗ್? ಈಸ್ ಇಟ್ ಎಕ್ಸ್ಪೆನ್ಸಿವ್? ಸೊ ಇದೆಲ್ಲರ ಬಗ್ಗೆ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಹೇರ್ ಬೊಟಾಕ್ಸ್? ಸೊ ಹೇರ್ ಬೊಟಾಕ್ಸ್ ಅಂದರೆ ಇಟ್ಸ್ ಲೈಕ್ ಅ ಡೀಪ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ವಿಚ್ ಇಸ್ ಟೋಟಲಿ ಕೆಮಿಕಲ್ ಫ್ರೀ, ಆಯಿತಾ? ಸೊ ಬೇರೆ ಇನ್ನೊಂದು ಪ್ರೊಸೀಜರ್ ಕೂಡ ಇದೆ, ಲೈಕ್ ಕೆರಾಟಿನ್ ಎಲ್ಲ, ವಿಚ್ ಹ್ಯಾಸ್ 6% ಆಫ್ ಕೆಮಿಕಲ್ಸ್ ಅಂತ ಕೋಟ್ ಮಾಡ್ತಾರೆ. ಬಟ್ ಹೇರ್ ಬೊಟಾಕ್ಸ್ ಇಟ್ ಈಸ್ ನಥಿಂಗ್ ಬಟ್ ಅ ಕಂಡೀಷನಿಂಗ್, ಡೀಪ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಹೇರ್ ಕೇರ್ ಇಂಡಸ್ಟ್ರಿಯಲ್ಲಿ. ದ್ಯಾಟ್ ಸ್ಮೂತನ್ಸ್ ಆ್ಯಂಡ್ ರಿಮೂವ್ಸ್ ಯುವರ್ ಡ್ಯಾಮೇಜ್ಡ್ ಹೇರ್ ಅಂತ ಹೇಳ್ತಾರೆ. ಯಾವುದೇ ಥರ ಬ್ರೇಕೇಜಸ್ ಇರಲಿ, ಸ್ಪ್ಲಿಟ್ ಎಂಡ್ಸ್ ಇರಲಿ, ಫ್ರಿಜಿನೆಸ್ ಇರಲಿ, ಡ್ರೈನೆಸ್ ಇರಲಿ. ಸೊ ದಿಸ್ ಹೇರ್ ಬೊಟಾಕ್ಸ್ is a one treatment hair botox is a solution for all. ಆ್ಯಕ್ಚುಲಿ ನಾನು ಕೂಡ ತುಂಬ ಸ್ಕೆಪ್ಟಿಕಲ್ ಇದ್ದೆ. ಸೊ ಹೇರ್ ಬೊಟಾಕ್ಸ್ ಹೋಗಬೇಕಾ ಬೇಡವಾ, ನನಗೆ ಸೂಟ್ ಆಗತ್ತಾ ಇಲ್ವಾ? ಬಿಕಾಸ್ ನನ್ನದು ಹೇರ್ ಯಾವಾಗಲೂ ಸ್ವಲ್ಪ ಬೌನ್ಸಿ ಆ್ಯಂಡ್ ಫ್ರಿಝಿಯಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಇದು ಎಲ್ಲೋ ಫ್ಲ್ಯಾಟ್ ಆಗಿಬಿಡುತ್ತಾ, ಚಪ್ಪಟೆ ಆಗಿಬಿಡುತ್ತಾ? ಸೊ ನಾನು ಭರತ್ ಹತ್ರನೂ ಡಿಸ್ಕಸ್ ಮಾಡ್ತಾ ಇದ್ದೆ, ಶುಡ್ ಐ ಗೋ ಫಾರ್ ಇಟ್ ಆರ್ ನಾಟ್ ಅಂತ ಹೇಳಿ. ಸೊ ನೋಡೋಣ, ನಾವೇ ಕೂತಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಇದು. ಸೊ ವಿ ಥಾಟ್ ವಿ ವಿಲ್ ಗೋ ಟು ಸಲೂನ್ ಆ್ಯಂಡ್ ಗೆಟ್ ದ ಕನ್ಸಲ್ಟೇಷನ್ ಫ್ರಮ್ ದ ಹೇರ್ ಸ್ಟೈಲಿಸ್ಟ್ ಅಂತ ಹೋದ್ವಿ. ಸೊ ನಾನು ಲಕ್ಕಿಲಿ ಹೇರ್ ಸ್ಟೈಲಿಸ್ಟ್ ನನಗೆ ಸಿಕ್ಕಿದವರು ತುಂಬ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಎಕ್ಸ್ಪ್ಲೈನ್ ಅಷ್ಟೇ ಅಲ್ಲ, ಅವ್ರು ಹೇಳಿದ್ರು ಸ್ಟ್ರೈಟ್ನಿಂಗ್ ಅಲ್ಲ ಇದು ಪ್ರಾಸೆಸ್ ಸ್ಟ್ರೈಟ್ನಿಂಗ್ ಅಲ್ಲವೇ ಅಲ್ಲ, ಇಟ್ಸ್ ಲೈಕ್ ಅ ಡೀಪ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಇದು. ಸೊ ನಿಮ್ಮ ನ್ಯಾಚುರಲ್ ಹೇರಲ್ಲಿರೋ ಸ್ಟ್ರೈಟನ್ನು ನಾವು ತರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಫ್ರಿಜಿನೆಸ್ನೆಲ್ಲ ಹೋಗಿಸ್ಬಿಟ್ಟು ಅಷ್ಟೇ. ಸೊ ಇನ್ನೂ ಡೌಟ್ ಇದೆ ಅಂತ ಅಂದರೆ, ನಮಗೆ ಸೂಟ್ ಆಗುತ್ತಾ ಇಲ್ಲೋ ಅಂತ ಡೌಟ್ ಇದೆ ಅಂತ ಹೇಳಿದ್ದಕ್ಕೆ, ಸೊ ವಾಟ್ ಹಿ ಡಿಡ್ ಇಸ್ ಹಿ ಟುಕ್ ಒನ್ ಪೋರ್ಷನ್ ಆಫ್ ಮೈ ಹೇರ್, ಓಕೆನಾ, ಒನ್ ಪೋರ್ಷನ್ ಆಫ್ ಮೈ ಹೇರ್ ಮಾಡಿಬಿಟ್ಟು, ಸೊ ಕಂಪ್ಲೀಟ್ ಅವರು ಸ್ಟ್ರೈಟ್ನಿಂಗ್ ಅಥವಾ ನಮ್ಮ ಬೊಟಾಕ್ಸ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರೆ ಒಂದು ಸ್ಟ್ರೈಟ್ನಿಂಗ್ ಅಟ್ ದ ಎಂಡ್. ಸೊ ಆ ಸ್ಟ್ರೈಟ್ನರ್ ತೊಗೊಂಡು ನನಗೆ ಸ್ವಲ್ಪ ಕೂದಲಿಗೆ ಮಾಡಿ ತೋರಿಸಿದ್ರು, ಎಷ್ಟು ಸ್ಟ್ರೈಟ್ ಬರ್ಬೋದು ನಿಮ್ಮ ಹೇರ್ ನೋಡಿ ಅಂತ ಹೇಳಿ. ಸೊ ಅದನ್ನು ನೋಡಿದ್ಮೇಲೆ ನಮಗೊಂದು ಐಡಿಯಾ ಬರುತ್ತೆ, ಓಕೆ ಈ ಥರ ಕಾಣಿಸುತ್ತೆ ನನ್ನ ಕೂದಲು ಬೊಟಾಕ್ಸ್ ಟ್ರೀಟ್ಮೆಂಟ್ ಆದಮೇಲೆ ಅಂತ. ಸೊ ನೀವು ಯಾರಾದರೂ ಹೋದರೆ ಬೊಟಾಕ್ಸ್ಗೆ ಅಂತ, ಸೊ ಡೂ ಚೆಕ್ ವಿತ್ ಯುವರ್ ಹೇರ್ ಸ್ಟೈಲಿಸ್ಟ್. ಈ ಥರ ಒಂದು ನನಗೆ ಪ್ಯಾಚ್ ಟೆಸ್ಟ್ ಮಾಡಿ ತೋರಿಸಿ ನನ್ನ ಹೇರ್ ಮೇಲೆ ಹೇಗೆ ಕಾಣ್ಬೋದು ಔಟ್ಪುಟ್ ಅಂತ. ಸೊ ನಿಮಗೆ ಯು ವಿಲ್ ಬಿ ಏಬಲ್ ಟು ಜಡ್ಜ್ ವೆದರ್ ಟು ಗೋ ಫಾರ್ ಇಟ್ ಆರ್ ನಾಟ್. ಸೊ ಇದಿಷ್ಟಾಯಿತು, ನನಗೆ ಒಂದು ಸ್ವಲ್ಪ ಕಡೆ ಮಾಡಿ ತೋರಿಸಿದ್ರು ಆ್ಯಂಡ್ ಐ ವಾಸ್ ಓಕೆ ವಿತ್ ದ್ಯಾಟ್. ಐ ವಾಂಟೆಡ್ ದ್ಯಾಟ್ ಲುಕ್ ಓನ್ಲಿ, ನಂಗೆ ಅದೇ ಬೇಕಾಗಿತ್ತು. ಒಂಥರ ಫುಲ್ ಸ್ಟ್ರೈಟ್ ಮಾಡಿಬಿಟ್ಟು ಪೊರಕೆ ಥರ ಎಲ್ಲ ಮಾಡೋದು ಆ ಥರ ನನಗೆ ಇಷ್ಟ ಇರಲಿಲ್ಲ. ಸೊ ನ್ಯಾಚುರಲ್ ಆಗಿ ನನ್ನ ಕೂದಲಲ್ಲಿರೋ ಫ್ರಿಝಿನೆಸ್ ಹೋಗ್ಬಿಟ್ಟು ಅದು ಒಂಥರ ಫುಲ್ ಹೆಲ್ದಿಯಾಗಿ ಕಾಣಿಸ್ಬೇಕಾಗಿತ್ತು ನನ್ನ ಕೂದಲು. ಸೊ ಡ್ರೈನೆಸ್ ಎಲ್ಲ ಹೋಗಿ ಇವಾಗ ಫುಲ್ ಯಾವಾಗ ನೋಡಿದ್ರು ಮಾಯಿಶ್ಚರೈಸರ್ ಥರನೇ ಕಾಣಿಸುತ್ತೆ, ಅಂದರೆ ಲೈಕ್ ಫುಲ್ಲಿ ಕಂಡೀಷನ್ಡ್ ಹೇರ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವಾಗಲೂ ತಲೆ ಬಾಚ್ಕೊಳ್ಳೋಕ್ಕೆ ತುಂಬ ಸಿಕ್ಕಾಗ್ತಾ ಇತ್ತು. ಬ್ಯಾಂಗ್ಳೂರ್ ನೀರಿಗೆ ತುಂಬ ಡ್ರೈ ಆಗ್ತಾ ಇತ್ತು. ನಾನು ಬೇರೆ ಹೇರ್ ಕಲರಿಂಗ್ ಕೂಡ ಮಾಡಿಸ್ತಾ ಇದ್ದೆ, ಸಿಕ್ಕಾಪಟ್ಟೆ ಡ್ರೈ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಸೊಲ್ಯೂಷನ್ ಬೊಟಾಕ್ಸ್ ನನಗೆ ಸಿಕ್ಕಿರೋದು.
ಸೊ ಇದು ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಪಕ್ಕದಲ್ಲಿ ಕೂಡ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಇದಕ್ಕೆ 4 to 5 hours ಮಿನಿಮಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಾವು. ಏನಪ್ಪ ಅಂದರೆ, ಸೊ ಫಸ್ಟಿಗೆ ಒಂದು ಹೇರ್ ವಾಶ್ ಮಾಡ್ಕೋತಾರೆ. ನಮ್ಮ ಹೇರ್ನ ಫಸ್ಟ್ ಕ್ಲೀನ್ ಮಾಡೋಕ್ಕೋಸ್ಕರ ನಾರ್ಮಲ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರಿಂದ ಹೇರ್ ವಾಶ್ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ಅದನ್ನು ಕಂಪ್ಲೀಟ್ ಡ್ರೈ ಮಾಡಬೇಕು. ಕಂಪ್ಲೀಟ್ ಡ್ರೈ ಮಾಡಿದ್ಮೇಲೆ ಸ್ಟ್ರ್ಯಾಂಡ್ ಬೈ ಸ್ಟ್ರ್ಯಾಂಡ್ ಅಂದರೆ ಲಿಟ್ರಲಿ ಇಷ್ಟೇ ಸ್ಟ್ರ್ಯಾಂಡ್ ಬೈ ಸ್ಟ್ರ್ಯಾಂಡ್ ಅವರು ಬೊಟಾಕ್ಸ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಫುಲ್ ಅಪ್ಲೈ ಮಾಡೋಕ್ಕೇ ಇಟ್ ವಿಲ್ ಟೇಕ್ ಅರೌಂಡ್ 45 minutes ಬೇಸ್ ಆನ್ ದ ವಾಲ್ಯೂಮ್ ಆಫ್ ಯೋರ್ ಹೇರ್ ಆ್ಯಂಡ್ ದ ಲೆಂತ್ ಆಫ್ ಯೋರ್ ಹೇರ್ ಮೇಲೆ ಹೋಗುತ್ತೆ. ಫುಲ್ ಅದನ್ನು ಸ್ಟ್ರ್ಯಾಂಡ್ ಬೈ ಸ್ಟ್ರ್ಯಾಂಡ್ ಅಪ್ಲೈ ಮಾಡಿ ಆಮೇಲೆ ಅದನ್ನು ಆ ಪ್ರಾಡಕ್ಟ್ನ ನಮ್ಮ ತಲೆಯಲ್ಲಿ ಉಳಿಯೋಕ್ಕೆ ಅಂತ ಹೇಳಿ ರ್ಯಾಪ್ ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡಿಬಿಟ್ಟು 45 to 50 minutes ವಿಲ್ ಹ್ಯಾವ್ ಟು ವೇಟ್. ಓಕೆನಾ? ಅದೆಲ್ಲ ವೆಯ್ಟ್ ಆದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ. ಸೊ ಸೆಕೆಂಡ್ ಟೈಮ್ ಹೇರ್ ವಾಶ್ ಮಾಡ್ತಾರೆ ವಿತ್ ಬೊಟಾಕ್ಸ್ ಶ್ಯಾಂಪೂ ಆ್ಯಂಡ್ ಹೇರ್ ವಾಶ್ ಮಾಡ್ತಾರೆ. ಆ್ಯಂಡ್ ಕಂಡೀಷ್ನರ್ ಕೂಡ ಹಾಕ್ತಾರೆ. ಕಂಡೀಷ್ನರ್ ಹಾಕ್ಬಿಟ್ಟು 5 minutes ಬಿಡ್ತಾರೆ ಅಲ್ಲೇ. ಆ್ಯಂಡ್ ಇದೆಲ್ಲ ಆದಮೇಲೆ ದೆನ್ ಸ್ಟಾರ್ಟ್ಸ್ ದಿ ಆ್ಯಕ್ಚುಯಲ್ ಪ್ರಾಸೆಸ್ ಅಂತ ಹೇಳ್ಬೋದು, ಅಥವಾ ಅ ಪ್ರಾಸೆಸ್ ವಿಚ್ ಐ ಫೆಲ್ಟ್ ಲಿಟಲ್ ಅನ್ಕಂಫರ್ಟಬಲ್. ಏನಪ್ಪ ಅಂತ ಹೇಳಿದ್ರೆ, ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದ ಟೆಂಪ್ರೇಚರ್ ದೇ ಕೀಪ್ ಇಸ್ ವೆರಿ ವೆರಿ ಹೈ. ನಾರ್ಮಲ್ ನಾವು ಸ್ಟ್ರೈಟ್ನರ್ಸ್ ಯೂಸ್ ಮಾಡ್ತೀವಲ್ಲ ಆ ಟೆಂಪ್ರೇಚರ್ ಅಲ್ಲ, 160+ ಏನೋ ಇಟ್ಕೊಳ್ತಾರಂತೆ. ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಸೊ ಅಷ್ಟು ಟೆಂಪ್ರೇಚರ್ ಇಟ್ಕೊಂಡ್ಬಿಟ್ಟು ಅಗೇನ್ ಸ್ಟ್ರ್ಯಾಂಡ್ ಬೈ ಸ್ಟ್ರ್ಯಾಂಡ್ ಸ್ಟ್ರೈಟನ್ ಮಾಡ್ತಾರೆ. ಸೊ ದೇ ಸೇ ನಾವು ಹಾಕಿರೋ ಪ್ರಾಡಕ್ಟ್ಸ್ನ ಹೇರ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಸ್ಟ್ರೈಟನ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ನಮ್ಮ ಫ್ರಿಝಿನೆಸ್ ಕೂಡ ಹೋಗಬೇಕಲ್ಲ, ಅದಕ್ಕೋಸ್ಕರ ಆ ಥರ ಸ್ಟ್ರೈಟ್ ಮಾಡ್ತಾ ಇರ್ತಾರೆ. ಇಟ್ ಈಸ್ ವೆರಿ ಸ್ಮೋಕಿ, ವೆರಿ ಬ್ಯಾಡ್ ಸ್ಮೆಲ್, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಬೆಟರ್ ಟು ಯೂಸ್ ಮಾಸ್ಕ್. ಅವರು ಕೂಡ ಕೊಡ್ತಾರೆ. ಆ್ಯಂಡ್ ನನ್ನ ಸ್ಟೈಲಿಸ್ಟ್ ಅವ್ರು ಬೇಡ ಅಂತ ಬಿಡ್ತಾ ಇದ್ರು. ಅವರಿಗೆ ಕಾಮನ್ ಅಲ್ವಾ, ಮಾಡ್ತಾನೆ ಇರ್ತಾರೆ. ಐ ಸೈಡ್ ನೋ ಇಟ್ ಈಸ್ ನಾಟ್ ಗುಡ್ ಫಾರ್ ಯೋರ್ ಹೆಲ್ತ್ ಆಲ್ಸೋ, ಪ್ಲೀಸ್ ಡೂ ವೇರ್ ಇಟ್ ಅಂತ ಹೇಳಿ ಅವ್ರಿಗೂ ಹಾಕಿಸಿದೆ. ನಾವು ಹಾಕ್ಕೊಂಡಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ರೆ ಪ್ರೊಸೆಸ್ ಸ್ವಲ್ಪ ಬೇಕಾಗುತ್ತೆ. ಫಸ್ಟಿಗೆ ಒಬ್ಬರೇ ಮಾಡೋಕ್ಕೆ ಟ್ರೈ ಮಾಡಿದ್ರು, ತುಂಬ ಲೇಟ್ ಆಗ್ತಾಯಿತ್ತು. ಅದಕ್ಕೆ ಇನ್ನೊಬ್ರು ಸ್ಟೈಲಿಸ್ಟ್ ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಇಬ್ಬರು ನನಗೆ ಮಾಡಿದ್ರು 2 portions. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ, ಈ ಕ್ರೋನ್ ಪಾರ್ಟ್ ಇದೆ, ಸೊ ಇಲ್ಲಿ ಪುಲ್ ಮಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ನಿಮಗೆ ಅನ್ಈಸಿನೆಸ್ ಅಂತ ಅನಿಸುತ್ತೆ ಈ ಕ್ರೋನ್ ಪಾರ್ಟ್, ಬಿಕಾಸ್ ದಿಸ್ ಕ್ರೋನ್ ಈಸ್ ವೆರಿ ಸೆನ್ಸಿಟಿವ್ ಟು ಏನಪ್ಪ ಅಂದರೆ ಸನ್ನಿಗೆ ಎಕ್ಸ್ಪೋಸ್ ಆಗೋದಾಗಲಿ, ನೀರಿಗೆ ಎಕ್ಸ್ಪೋಸ್ ಆಗೋದಾಗಲಿ. ನಾವೇನೇ ಹೇರ್ ವಾಶ್ ಮಾಡಬೇಕಾದ್ರೆ ಫಸ್ಟ್ ನಾವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡೋದೇ ಇಲ್ಲಿಗಲ್ವಾ. ಸೊ ದಿಸ್ ಪಾರ್ಟ್ ಈಸ್ ಲಿಟಲ್ ಸೆನ್ಸಿಟಿವ್ ಆಗಿರುತ್ತೆ ಆ್ಯಂಡ್ ಡ್ಯಾಮೇಜ್ ಕೂಡ ಆಗಿರುತ್ತೆ ಬಿಕಾಸ್ ಆಫ್ ಆಲ್ ದಿಸ್ ಎಕ್ಸ್ಪೋಜರ್ಸ್. ಸೊ ಅವ್ರು ಅಲ್ಲಿ ಪುಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ, ಇಟ್ಸ್ ನಾಟ್ ದ್ಯಾಟ್ ಬೇರ್ ಮಾಡೋಕ್ಕೆ ಆಗಲ್ಲ ಅಂತ ಅಲ್ಲ, ಮಿನಿಮಲ್ ಕಂಪೇರ್ ಟು ಅದರ್ ಏರಿಯಾ ಅಲ್ಲಿ ಸ್ವಲ್ಪ ಹಿಂಗೆ ಪುಲ್ ಮಾಡ್ತಾ ಇರೋ ಫೀಲ್ ನಿಮ್ಗೆ ಆಗುತ್ತೆ. ಸೊ ಬಟ್ ದ್ಯಾಟ್ ಈಸ್ ಓಕೆ. ಅವ್ರಿಗೂ ಹೇಳ್ತಾ ಇದ್ದೆ ಪೇನ್ ಆಗ್ತಿದೆ ಅಂತ. ದಿಸ್ ಬ್ಯೂಟಿ ಕಮ್ಸ್ ವಿತ್ ಪೇನ್. ಯಾ, ದ್ಯಾಟ್ಸ್ ಓಕೆ, ಮ್ಯಾನೇಜಬಲ್ ಅಂತಲೇ ಹೇಳ್ತೀನಿ. ಸೊ ಅದು ಗೊತ್ತಿರಲಿ ಅಂತ ಹೇಳಿದೆ. ಅದಿಷ್ಟ ಆಯಿತು. ಅದೆಲ್ಲ ಆದಮೇಲೆ ದ ಕ್ರೂಷಿಯಲ್ ಟೈಮ್, ಅದನ್ನೆಲ್ಲ ಸ್ಟ್ರೇಟ್ ಮಾಡಿದ್ಮೇಲೆ ಅವರು ನಿಮಗೆ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಪಕ್ಕದಲ್ಲಿ ನೋಡಿ ಪ್ರಾಡಕ್ಟ್ ಹಾಕಿ ಆಮೇಲೆ ಸ್ಟ್ರೇಟ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಆ್ಯಂಡ್ ಒಂದು 10 minutes ಅಂತ ಅಂದ್ಕೊಳ್ಳಿ, 10-15 minutes ಹಾಗೆ ಇರಬೇಕು. ಅವ್ರು ಹೇಗೆ ಮಾಡಿ ಕೂರ್ಸಿರ್ತಾರೆ ಹಾಗೆ ಇರಬೇಕಂತ ಹೇಳ್ತಾರೆ. ಸೊ ಮಧ್ಯದಲ್ಲಿ ಹೋಗಿ ಏನೋ ಕ್ಲಿಪ್ ಹಾಕೊಂಡ್ಬಿಡೋದು, ನನಗೆ ಆಗ್ತಾ ಇಲ್ಲ ಹಾಗೆಲ್ಲ ಮಾಡಿಬಿಟ್ರೆ ಶೇಪ್ ಹೊರಟೋಗ್ಬಿಡೋದಂತ. ಸೊ 10 minutes ಹಾಗೇ ಇರಬೇಕು. ಅವರು ವಾಶ್ರೂಮ್ ಕೂಡ ಹೋಗ್ಬಿಡೋದಿಲ್ಲ, ನೀವು ಕೂದಲೆಲ್ಲ ಫ್ಲಿಪ್ ಮಾಡ್ತೀರಾ ಎಲ್ಲ ಶೇಪ್ ಹೋಗುತ್ತೆ ಅಂತ. ಸೊ ಬೆಟರ್ ಟು ಸಿಟ್ ಇನ್ ವರ್ಟಿಕಲ್ ಆಗಿ ಹೀಗೆ ಕುತ್ಕೋಬೇಕು 10 minutes. ಅದಾದಮೇಲೆ ಮತ್ತೊಂದು ಹೇರ್ ವಾಶ್ ಮಾಡ್ತಾರೆ. ಸೊ ಟೋಟಲಿ ಒಂದು 3-4 times ಹೇರ್ ವಾಶ್ ಮಾಡ್ತಾರೆ. ಆ ಹೇರ್ ವಾಶ್ ಮಾಡಾದ್ಮೇಲೆ ನಥಿಂಗ್ ಡೂಯಿಂಗ್. ಅದಾದಮೇಲೆ ಅದೇ ಬೊಟಾಕ್ಸ್ ಶ್ಯಾಂಪೂ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ತಾರೆ. ಆಮೇಲೆ ಜಸ್ಟ್ ಬ್ಲೋ ಡ್ರೈ, ನೋ ನೀಡ್ ಆಫ್ ಎನಿ ಸ್ಟ್ರೈಟ್ನಿಂಗ್ ಎನಿ ಮೋರ್ ಇವಾಗ, ಬಿಕಾಸ್ ನನ್ನದು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಆಗೋಗಿದೆ. ಸೊ ಯಾವುದೇ ಥರ ಸ್ಟ್ರೈಟ್ನಿಂಗ್ ಯಾವುದೇ ಅವಶ್ಯಕತೆನೇ ಇಲ್ಲ. ಸೊ ಜಸ್ಟ್ ಬ್ಲೋ ಡ್ರೈ ಮಾಡಿಕೊಂಡ್ರೆ ಆ್ಯಂಡ್ ಆಲ್ ಸೆಟ್ ಗೋ. ನಾನು ಆಫೀಸ್ಗೂ ಅಷ್ಟೇ. ಸೊ ಮುಂಚೆಲ್ಲ ತುಂಬ ಟೈಮ್ ತೊಗೊಳ್ತಾ ಇತ್ತು. ಏನಾದರೂ ಮಾಡಬೇಕಂತ ಅಂದರೆ ತುಂಬ ಫ್ರಿಝಿ ಅನಿಸ್ತಾ ಇತ್ತು. ಸೊ ಇವಾಗಂತೂ ಆಫೀಸ್ಗೆ ಹಿಂಗೆ ಮಲ್ಕೊಂಡೋಳು ಹೀಗೆ ಎದ್ದೋದ್ರೂ ಗೊತ್ತಾಗೋದಿಲ್ಲ ತಲೆ ಬಾಚ್ಕೊಂಡಿದ್ದೀನ ಇಲ್ವಾ ಅಂತ, ಬಿಕಾಸ್ ನನ್ನ ಹೇರ್ ಇಂಟ್ಯಾಕ್ಟ್ ಆಗಿರುತ್ತೆ. ಆ್ಯಂಡ್ ಸೊ ಯಾರಿಗೆಲ್ಲ ಇದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಲೈಕ್ ತುಂಬ ಫ್ರಿಝಿ ಇರೋದು, ತುಂಬ ಡ್ರೈ ಆಗಿರೋದು, ಹೇರ್ ಡ್ಯಾಮೇಜ್ ಆಗಿರೋದು, ಸ್ಪ್ಲಿಟ್ ಎಂಡ್ಸ್ ಆಗಿದ್ರೆ,
ಬ್ರೇಕೇಜ್ ಆಗಿದ್ರೆ ಐ ವುಡ್ ಸಜೆಸ್ಟ್ ಟು ಗೋ ವಿತ್ ದಿಸ್. ಸೊ ಇಟ್ ಈಸ್ ಲೈಕ್ ದಿ ಬೆಸ್ಟ್ ಸೊಲ್ಯೂಷನ್ ನನಗೆ ಕೇಳಿದ್ರೆ. ಆ್ಯಂಡ್ ಯಾವುದೇ ಒಂದು ಫಂಕ್ಷನ್ಗಾಗಲಿ ಎಲ್ಲೇ ಹೋಗಬೇಕಾದ್ರೆ ಸೊ ನಮ್ಮ ಮನೇಲಿರೋ ಸ್ಟ್ರೈಟ್ನರ್ಸ್ ಎಲ್ಲ ಇಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ರೆ 1 hour 2 hour ಆದರೂ ಸ್ಟ್ರೈಟ್ ಆಗ್ತಾನೆ ಇರಲಿಲ್ಲ ಕೂದಲು. ಅಥವಾ ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡೋಕ್ಕೂ ಇಟ್ ವಾಸ್ ನಾಟ್ ದ್ಯಾಟ್ ಹೆಲ್ದಿ. ಅಥವಾ ಏನೇ ಮಾಡಿದ್ರು ಚುಕ್ಕು ಅದೊಂಥರ ಬ್ರೇಕೇಜಸ್ ಕಾಣಿಸ್ತಾ ಇರುತ್ತೆ, ಇಲ್ಲ ಫ್ರಿಝಿನೆಸ್ ಕಾಣಿಸ್ತಿರುತ್ತೆ. ಫ್ರೀ ಹೇರ್ ಬಿಡೋಕ್ಕೂ ತುಂಬ ಕಷ್ಟ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಇದನ್ನು ಟ್ರೈ ಮಾಡ್ಬೋದು. ನನಗೂ ಅದೇ ಥರ ಪ್ರಾಬ್ಲಮ್ ಆಗ್ತಾ ಇತ್ತು. ಪ್ರತಿ ಸಲ ನಾನು ಯಾವುದಾದ್ರೂ ಮೇಕಪ್ ಆರ್ಟಿಸ್ಟ್ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಾಗ್ತಾ ಇತ್ತು. ಸೊ ನಾವು ಐ ಡೋಂಟ್ ನೀಡ್ ಆಫ್ ಎನಿಥಿಂಗ್. ನಾನೇ ಏನು ಮಾಡಿಕೊಂಡ್ರು ನೀಟಾಗಿ ಡಿಫೈನ್ ಆಗುತ್ತೆ, ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಒಂದು ಪ್ರೋ ಟಿಪ್ ಏನು ಅಂತ ಹೇಳಿದ್ರೆ, ಲೈಕ್ ಫಸ್ಟ್ 3 ವಾಶ್ ನಾವು ಯಾವುದೇ ಥರ ಕ್ಲಚ್ ಹಾಕೋಂಗಿಲ್ಲ, ಓಕೆನಾ. ಇದಂತೂ ಅವ್ರು ಹೇಳಿ ಕಳಿಸ್ತಾರೆ ಕೂಡ, ಕ್ಲಚ್ ಹಾಕಾಗಿಲ್ಲ. ಯಾಕೆ ಅಂತ ಅಂದರೆ ಅದೇ ಥರ ಶೇಪ್ ಬಿದ್ದುಬಿಡುತ್ತೆ ಅಂತ ಹೇಳ್ತಾರೆ. ಅವರು ಹೇಳೋದೇ ಹಾಗೆ. ನೀವು ಬೆಟರ್ ಅವಾಯ್ಡ್ ಮಾಡಿ, ನೀವು ಮಾಡಿಸ್ಕೊಳ್ತಾ ಇರೋದಕ್ಕೆ ಫ್ರೀ ಹೇರಿಗೋಸ್ಕರ. ಸೊ ವೈ ಡು ಯು ವಾಂಟ್ ಟು ಪುಟ್ ಕ್ಲಚ್ ಅಂತಾರೆ. ಬಟ್ ಸಮ್ಟೈಮ್ಸ್ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಏನೋ ಸ್ವಲ್ಪ ಡಿಸ್ಟರ್ಬಿಂಗ್ ಅನಿಸ್ತಾ ಇದೆ, ಹಿಂಗೆ ಹಾಕೊಳ್ಳೋಣ ಅಂತಂದರೆ ಫಸ್ಟ್ 3 ವಾಶ್ ಮಾತ್ರ ಹಾಕೊಳ್ಳೋ ಹಾಗೆ ಇಲ್ಲ. ದ್ಯಾಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಮೀ ಅಂತ ನಂಗೆ ಅನಿಸ್ತು. ಬಿಕಾಸ್ ಮಲಗುವಾಗ ಐ ಆಲ್ವೇಸ್ ಟೈ ಆ್ಯಂಡ್ ಪುಟ್ ಎ ಬನ್. ಅದೊಂಥರ ನನಗೆ ಗೋ ಟು ಹೇರ್ ಸ್ಟೈಲ್, ಸ್ವಲ್ಪ ಕಂಫರ್ಟಿಂಗ್ ಹೇರ್ ಸ್ಟೈಲ್ ಯಾವಾಗೂ. ಬಟ್ ಐ ವಾಸ್ ನಾಟ್ ಅಲೋ ಟು ಡೂ. ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಹಿಂಗೆ ಫ್ರೀಯಾಗಿ ಬಿಟ್ಕೊಂಡು ಮಲ್ಕೊಳ್ಳೋದು. ಸೊ ದ್ಯಾಟ್ ವಾಸ್ ಲಿಟಲ್ ಅನ್ಕಂಫರ್ಟಬಲ್ ನನಗೆ. ಬಟ್ ನಾವು ಐ ಆಮ್ ಯೂಸ್ ಟು ಇಟ್ ಆ್ಯಂಡ್ ಐ ಆಮ್ ಲವಿಂಗ್ ಇಟ್ ಅಂತ ಹೇಳ್ತೀನಿ. ಸೊ ಇಷ್ಟು ಟಿಪ್ಸ್ ಆಗಿತ್ತು. ಆಮೇಲೆ ನಾನು ಅದೇ ಅಂದ್ಕೊಳ್ತಾ ಇದ್ದೆ. ಸೊ ನಾವು ಆ ಥರ ಸೆಲೆಬ್ರಿಟಿ ಥರ ಹೇರ್ ಸ್ಟೈಲ್ ಬೇಕು, ಆ ಥರ ಕಾಣಿಸ್ಬೇಕು, ಈ ಥರ ಕಾಣಿಸ್ಬೇಕಂತ ಅವ್ರು ಎಷ್ಟೆಲ್ಲ ಡೆಡಿಕೇಶನ್ ಇಟ್ಕೊಂಡ್ಬಿಟ್ಟು ಮಾಡ್ತಾರೆ ಅಲ್ವಾ. ಈ ಥರ ಎಲ್ಲ ಮಾಡಲಿಲ್ಲ ಅಂತ ಅಂದರೆ ದೇ ಹ್ಯಾವ್ ಟು ಮೇಂಟೈನ್ ಅ ಲಾಟ್. ಸೊ ಅವ್ರು ಕಂಫರ್ಟಬಲಿ ಅವ್ರು ಇರೋಕ್ಕಾಗೋದೇ ಇಲ್ಲ. ಸೊ ಎಷ್ಟೆಲ್ಲ ಕಷ್ಟಪಡ್ತಾರೆ ಅವರು. ನಾವು ಸುಮ್ಮನೆ ಆ ಥರ ಬೇಕು, ಈ ಥರ ಬೇಕು ಅನ್ಕೋತೀವಿ. ಸೊ ಅದರ್ ಸೈಡ್ ಆಫ್ ದ ಗ್ರಾಸ್ ಆಲ್ವೇಸ್ ಲುಕ್ಸ್ ಗ್ರೀನರ್ ಅಂತ ನನಗೆ ಅನ್ನಿಸ್ತು. ಅವರಿಗೆ ನಮ್ಮ ಥರ ಆಗ್ಬೇಕು ಅನಿಸ್ತಾ ಇರುತ್ತೆ, ಕಾಮನ್ ಮ್ಯಾನ್ ಥರ. ಏನು ಬೇಡ, ಯಾವ ಹೇರ್ ಸ್ಟೈಲ್ ಬೇಡ, ಯಾವ ಮೇಕಪ್ ಬೇಡ, ಏನು ಬೇಡ. ಐ ವಾಂಟ್ ಬಿ ಮೈ ಪೈಜಾಮಾಸ್ ಆ್ಯಂಡ್ ಗೋ ನಾರ್ಮಲಿ ಆ್ಯಂಡ್ ರೋಮ್ ಅರೌಂಡ್ ಅನಿಸ್ತಾ ಇರುತ್ತೆ, ವಿಚ್ ದೇ ಕಾಂಟ್ ಡೂ. ಸೊ ನಮಗೆ ಅವ್ರ ಥರ, ಅವರಿಗೆ ನಮ್ಮ ಥರ ಅಂತ ಅನಿಸ್ತಾ ಇರುತ್ತೆ. ಬಟ್ ಎಲ್ಲ ಕಡೆನೂ ಅವ್ರದ್ದೇ ಸ್ಟ್ರಗಲ್ಸ್ ಆ್ಯಂಡ್ ಟ್ರಬಲ್ಸ್ ಇದೇ ಇರುತ್ತೆ. ಬಟ್ ಎನಿಥಿಂಗ್, ನನಗೆ ಫಸ್ಟಿಗೆ ಅನಿಸ್ತಾ ಇತ್ತು, ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ದೇವಸ್ಥಾನ ಎಲ್ಲಾದರೂ ಹೋಗಿರ್ತೀವಿ ಅಂದ್ಕೊಳ್ಳಿ. ಬಟ್ ಅವ್ರಿಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ನಾವು ಕ್ಲಿಪ್ ಹಾಕೋಕ್ಕಾಗಲ್ಲ ಅಂತ ಅವರು ಹೇರ್ ಟೈಮ್ ಮಾಡಿ ಅಂತ ಇರ್ತಾರೆ. ಸೊ ಈ ಥರ ಎಲ್ಲ ಫೇಸ್ ಮಾಡಿದೆ ನಾನು ಕೂಡ. ಫಸ್ಟ್ 1 to 3 ವೀಕ್ಸಲ್ಲಿ ಹಿಂಗಾಯಿತು. ನಾವು ಇಟ್ ಈಸ್ ಓಕೆ. ನಾನು ಸ್ವಲ್ಪ ಅವಾಗಿವಾಗ ಸ್ವಲ್ಪ ತುಂಬ ಕೆಲಸ ಮಾಡಬೇಕು, ಕಣ್ಣಿಗೆ ಬರ್ತಾ ಇದೆ ಅಂತಂದಾಗ ನಾನು ಹಾಕೊಳ್ತೀನಿ, ನಾಟ್ ಎ ಪ್ರಾಬ್ಲಮ್. ಫಸ್ಟ್ 3 ವಾಶ್ಗೆ ಅಷ್ಟೇ ನಾವು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು. ಸೊ ಸೊ ಐ ಫೀಲ್ ಇಟ್ ಈಸ್ ಟೋಟಲಿ ವರ್ತ್ ಗೆಟಿಂಗ್ ದಿಸ್ ಡನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ವಿತ್ ದ ಔಟ್ಪುಟ್. ನನ್ನ ಒಂಥರ ಬೇಬಿ ಥರ ಟೇಕ್ ಕೇರ್ ಮಾಡಬೇಕಾಗತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲನೂ ನೀಟಾಗಿ ಮಾಡಬೇಕು. ಅವ್ರು ಕೊಡೋ ಶ್ಯಾಂಪೂ ಕಂಡೀಷ್ನರ್ನ ಯೂಸ್ ಮಾಡಬೇಕು. ಆ್ಯಂಡ್ ಸೀರಮ್ ಕೂಡ ಕೊಡ್ತಾರೆ. ಸೊ ಕಂಡೀಷ್ನಿಂಗ್ ಕೂಡ ಹೇಗೆ ಮಾಡಬೇಕಂದ್ರೆ, ಸೀರಮ್ನ 2 to 3 ಡ್ರಾಪ್ಸ್ ಮಿಕ್ಸ್ ಮಾಡಬೇಕು, ಕಂಡೀಷ್ನರ್ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಆ್ಯಂಡ್ ಎವ್ರಿ ಟೈಮ್ ಆಫ್ಟರ್ ಹೇರ್ ವಾಶ್ ವಿ ಹ್ಯಾವ್ ಟು ಮೇಕ್ ಎ ಹೇರ್ ಬ್ಲೋ, ಡ್ರೈ ಮಾಡಬೇಕು, ಓಕೆನಾ. ಯಾಕಂತಂದರೆ ವೆಟ್ ಬಿಡಬಾರ್ದು. ವೆಟ್ ಬಿಟ್ಟರೆ ಅದೇ ಥರ ಶೇಪಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಕಮಿಂಗ್ ಟು ಈಸ್ ಇಟ್ ಲಾಂಗ್ ಲಾಸ್ಟಿಂಗ್? ನಾನು ಅದಕ್ಕೇ ಸೊ ನಿಮ್ಮ ಮುಂದೆ ಮಾಡಿಸಿದ ಎಲ್ಲರೂ ಏನು ಮಾಡ್ತಾರೆ, ವೀಡಿಯೋಸ್ ನಾನು ನೋಡಿರೋ ಹಾಗೆ ರಿಸರ್ಚ್ ಮಾಡಿದಾಗ ಮಾಡಿಸಿದ ನೆಕ್ಸ್ಟ್ ಡೇನೇ ಬಂದ್ಬಿಟ್ಟು ವೀಡಿಯೋಸ್ ಮಾಡ್ತಾರೆ. ದಿಸ್ ಇಸ್ ಹೌ ಮೈ ಹೇರ್ ಇಸ್ ಅಂತ ಹೇಳ್ಬೋದು ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಮಾಡಿಸಿ 1 week 2 week ಇರೋ ಟೆಕ್ಸ್ಚರೇ ಬೇರೆನೇ ಇರುತ್ತೆ. ನಂದು ಅಷ್ಟೇ, ಇನ್ನೂ ತುಂಬ ಸ್ಟ್ರೈಟ್ ಆಗಿತ್ತು, ಇನ್ನೂ ತುಂಬ ಫುಲ್ ಏನು ಹೇಳ್ತಾರೆ ಶೈನಿ ಆಗಿತ್ತು ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಟೆಕ್ಸ್ಚರ್ ಡೌನ್ ಆಗ್ತಾ ಬರುತ್ತೆ, ಇಂಪ್ರೂವ್ ಆಗ್ತಾ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸ್ಟಿಲ್ ನಿಮ್ಮ ಓಲ್ಡ್ ಏನಿತ್ತಲ್ಲ ಒರಿಜಿನಲ್ ಹೇರ್ ಟೆಕ್ಸ್ಚರ್ ಬರೋದಿಲ್ಲ ಅಷ್ಟೇ ಇಲ್ಲ. ಸೊ ನಾನು ಹಿಂದೆ ಬಂದು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಆಫ್ಟರ್ 1 month. ಸೊ ನಾನು ಇವಾಗ ರಿಯಾಲಿಟಿ ಎಫೆಕ್ಟ್ ಕೂಡ ಕೊಡ್ತಾ ಇದ್ದೀನಿ ನೋಡಿ.
ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನೀವು 5 to 6 months ಯು ಡೋಂಟ್ ಹ್ಯಾವ್ ಟು ಗೋ ಟು ವಿಸಿಟ್ ಪಾರ್ಲರ್ ಅಥವಾ ಮೇಕಪ್ ಆರ್ಟಿಸ್ಟ್ ಫಾರ್ ಎನಿ ಕೈಂಡ್ ಆಫ್ ಹೇರ್ ಸ್ಟೈಲ್ ಅಂತ ನಾನು ಹೇಳ್ತೀನಿ. ಸೊ ಸ್ಪೆಂಡಿಂಗ್ ಒನ್ ಟೈಮ್ ಇಸ್ ವರ್ತ್ ಅಂತ ನನ್ಗನ್ಸುತ್ತೆ. ಅದು ಡಿಪೆಂಡ್ ಆಗುತ್ತೆ, ಪ್ರೈಸ್ ವೇರೀಸ್ ಆಲ್ಸೋ ಫ್ರಮ್ ಪರ್ಸನ್ ಟು ಪರ್ಸನ್, ದೇರ್ ಹೇರ್ ವಾಲ್ಯೂಮ್ ಆಗಿರ್ಬೋದು, ಹೇರ್ ಲೆಂತ್ ಆಗಿರ್ಬೋದು, ಆ್ಯಂಡ್ ವಿಚ್ ಬ್ರ್ಯಾಂಡ್ ದೇ ಯೂಸ್ ಫಾರ್ ಬೊಟಾಕ್ಸ್ ಅದ್ರ ಮೇಲೂ ವೇರಿ ಆಗುತ್ತೆ ಅನ್ಕೋತೀನಿ. ಬಟ್ ಇನ್ ಜನರಲ್ ಇಟ್ ಸ್ಟಾರ್ಟ್ಸ್ ಫ್ರಮ್ 8 and goes up to 15K. ಸಾಕಾ? ಆ್ಯಂಡ್ ನನಗೆ ಒನ್ ಕಾನ್ಸೆಪ್ಟ್ ದಿಸ್ ಬೊಟಾಕ್ಸ್ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಎನಿ ಹೇರ್ ಕಲರ್ ಇಟ್ ಲೈಟನ್ ಯುವರ್ ಹೇರ್. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ಮೇಲೆ ಫುಲ್ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, ವಿಚ್ ಡೆಫಿನೆಟ್ಲಿ ಲೈಟನ್ಸ್ ಯುವರ್ ಹೇರ್ ಕಲರ್. ಐ ಆಮ್ ಸೋ ಫೌಂಡ್ ಆಫ್ ಹೇರ್ ಕಲರ್. ಸೊ ಏನು ಮಾಡಿದೆ, ನಾನು ಹೇರ್ ಬೊಟಾಕ್ಸ್ ಮಾಡಿಸುವಾಗ ನಾನು ಯಾವಾಗಲೂ ಟಿಪ್ಸಿಗೆ ಹಾಕಿಸ್ತೀನಿ. ಇದ್ರಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ಸ್ವಲ್ಪ ಕಲರ್ ಹೋಗಿದ್ದು ನಂದು. ಸೊ ಟಿಪ್ಸಿಗೆ ಹಾಕಿಸ್ತೀನಿ ಕಲರ್ ಹಾಕಿಸ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ದ್ಯಾಟ್ ಕಲರ್ ಹಾಕಿರೋದ್ರಿಂದ ನನ್ನ ಹೇರ್ ಡ್ರೈನೆಸ್ ಏನು ಬರುತ್ತಲ್ವ ಹೇರ್ ಕಲರಿಂದ, ಅದು ಕೂಡ ಅದಕ್ಕೂ ಒಂದು ಸೊಲ್ಯೂಷನ್ ಸಿಗೋಗುತ್ತೆ ಬೊಟಾಕ್ಸ್. ಸೊ ಕಲರ್ ಹಾಕಿಸ್ಬಿಟ್ಟು ಆಮೇಲೆ ಬೊಟಾಕ್ಸ್ ಮಾಡಿಸಿದ್ರೆ ಸೊ ಅವರ್ ಹೇರ್ ಬಿಕಮ್ಸ್ ಡ್ರೈನೆಸ್ ಏನು ಇದ್ದಂಗೆ ಫ್ರಿಜ್ ಫ್ರೀ, ಸೊ ಕಂಡೀಷನಿಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಸ್ವಲ್ಪ ಅದರಲ್ಲಿ ವಿ ಹ್ಯಾವ್ ಟು ಕಾಂಪ್ರಮೈಸ್, ಸ್ವಲ್ಪ ಲೈಟನ್ ಆಗುತ್ತೆ ಕಲರ್. ನಾವು ಹಾಕ್ಸಿರೋ ಕಲರೇ ಅಂತೂ ಇರೋದಿಲ್ಲ. ಸೊ ಬಟ್ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಮುಂಚೆಲ್ಲ ಕಲರ್ ಹಾಕಿದಾಗ ಆ ಫೇಸ್ ವಾಶ್ ನನಗೆ ತುಂಬಾ ಡ್ರೈ ಆಗ್ತಾ ಇತ್ತು. ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ಕಲರ್ ಲೈಟ್ ಆಗಿ ಇವಾಗ ಹೇರ್ ಟೆಕ್ಸ್ಚರ್ ಲುಕ್ ಹ್ಯಾಪಿ. ಐ ಹೋಪ್ ಐ ಹ್ಯಾವ್ ಆನ್ಸರ್ ಆಲ್ ದ ಕ್ವರೀಸ್ ಅಂತ. ಆ್ಯಂಡ್ ಬೊಟಾಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ಕ್ವರೀಸ್ ಇದ್ದರೆ ಅಬೌಟ್ ದಿ ಬೊಟಾಕ್ಸ್ ಟ್ರೀಟ್ಮೆಂಟ್ ಪ್ಲೀಸ್ ಕಾಮೆಂಟ್ ಡೌನ್. ಸೊ ಡೆಫಿನೆಟ್ಲಿ ಐ ಟ್ರೈ ಟು ಆನ್ಸರ್. ಬಾಯ್. ಬೊಟಾಕ್ಸ್ ಟ್ರೀಟ್ಮೆಂಟ್ ಆಗಿ ಬಂದಿದ್ದೀನಿ. ಈ ಥರ ಹೇರ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂಟಿಲ್ ಫಸ್ಟ್ 3 ವಾಶ್ ಅಂತ. ಸೊ ಹೇಗೆ ಕೇರ್ ಮಾಡ್ತೀವಿ ಅದೇ ಥರ ಇಟ್ ವಿಲ್ ಕಂಟಿನ್ಯೂ. ಸೊ ಸ್ವಲ್ಪ ಎಲ್ಲೂ ಆಚೆ ಕಡೆ ಹೋಗ್ತಾ ಯಾವುದೇ ಥರ ಕ್ಲಿಪ್ ಹಾಕಬಾರ್ದು, ಕಿವಿಯಿಂದ ಹಾಕೋಬಾರ್ದು, ಆಮೇಲೆ ಸ್ವಲ್ಪ ಕವರ್ ಮಾಡ್ಕೊಂಡು ಮಾಡಬೇಕು, ಮಳೆಯೆಲ್ಲ ಹಾರಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಸ್ವಲ್ಪ ಫಸ್ಟ್ ವಾಶ್ ಸ್ವಲ್ಪ ಮೇಂಟೈನ್ ಮಾಡಿ ಸ್ಟೇ ಫಾರ್ ಲಾಂಗ್. ಹೊಸ ಹೆಂಡ್ತಿನ ನನಗೆ ಟಿಪ್ಸ್. ಗಂಡನಿಗೆ ಹೊಸ ಹೆಂಡ್ತಿ ಈ ಥರ ಕಾಣಬೇಕಂದ್ರೆ